ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಕಾರ್ನರ್ ಕನ್ನಡ ವ್ಲಾಗ್ಸ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಈ ಮಂಗಳವಾರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇವತ್ತು ದೇವಿ ವಾರನೂ ಹೌದು, ಹುಣ್ಣಿಮೆನೂ ಹೌದು, ಮತ್ತು ಹನುಮಾನ್ ಜಯಂತಿನೂ ಹೌದು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಮುಗಿಸ್ಕೊಳ್ಳೋದ್ರಿಂದ ಮನೆಗೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮುಂದೆ ಮಾಡೋ ಕೆಲಸಗಳೆಲ್ಲ ಸಕ್ಸಸ್ಫುಲ್ಲಾಗಿ ಆಗುತ್ತೆ. ಅವತ್ತಿನ ದಿವಸ ತುಂಬಾ ಖುಷಿಯಾಗಿರ್ಬೋದು ಅಂತ ನಮ್ಮ ನಂಬಿಕೆ. ಹಾಗಾಗಿ ನಾನು ಕೂಡ ಅವತ್ತು ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮತ್ತು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡು ಅಮ್ಮ ಅವ್ರ ಮಂದಿಯವರಾದ ಕೊಡದಗುಡ್ಡ ವೀರಭದ್ರೇಶ್ವರ ಸ್ವಾಮಿ, ಅದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಲ್ಲಿ ಬರುತ್ತೆ, ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡು ಎಲ್ಲರೂ ಹೊರಟ್ವಿ. ನಮ್ಮ ತಮ್ಮ ಮತ್ತು ಅಮ್ಮ, ನಾನು, ನನ್ನ ಮಕ್ಕಳು ಎಲ್ಲರೂ ಹೋದ್ವಿ. ಮತ್ತು ಇದೇ ನೋಡಿ ದೇವಸ್ಥಾನ, ಕೊಡದಗುಡ್ಡ ದೇವಸ್ಥಾನ. ಇದು ಬೆಟ್ಟದ ಮೇಲಿದೆ. ನಾವು ಹೋಗೋಷ್ಟರೊಳಗೆ 9:30 ಆಗೋಗಿತ್ತು. ಮತ್ತು ಬೆಟ್ಟ ಹತ್ಕೊಂಡು ಹೋಗೋಷ್ಟೊತ್ತಿಗೆ ನಮಗೆ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ. ಇವಾಗ ಬಿಸಿಲಾಗಿರೋದ್ರಿಂದ ಸ್ವಲ್ಪ ಸುಸ್ತಾಗುತ್ತೆ. ಅಲ್ಲಲ್ಲಿ ಕೂತು ಹೋಗೋದ್ರಿಂದ ಒಂದು 15ರಿಂದ 20 ನಿಮಿಷ ಸಾಕಾಗುತ್ತೆ. ಆಮೇಲೆ ಈ ಬೆಟ್ಟದ ವಿಶೇಷತೆ ಏನು ಅಂದರೆ, ನಮಗೆ ವೀರಭದ್ರ ಸ್ವಾಮಿ ದೇವಸ್ಥಾನ ಬರೋಕ್ಕೂ ಮುಂಚೆ ಗಣೇಶನ ದೇವಸ್ಥಾನ ಸಿಗುತ್ತೆ, ಮತ್ತು ಈಶ್ವರ ದೇವಸ್ಥಾನ ಇದೆ, ನವಗ್ರಹಗಳ ದೇವಸ್ಥಾನ, ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ. ಮತ್ತು ನಾವು ದೇವಸ್ಥಾನಕ್ಕೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ಇಲ್ಲೇ ಕೂಡ ಸಿಗುತ್ತೆ. ನಿಮಗೆ ಅಂಗಡೀಲಿ ಎಲ್ಲ ಸಿಗುತ್ತೆ, ತೊಗೊಂಡು ನಾವು ಹೋಗ್ಬೋದು. ಹೊರಗಡೆಯಿಂದ ಏನೂ ಥರ ಅವಶ್ಯಕತೆ ಇರೋಲ್ಲ. ಮತ್ತು ಇಲ್ಲಿ ಬರೋ ಭಕ್ತರು ರಾತ್ರಿ ಉಳ್ಕೋಬೇಕು ಅಂತಿದ್ರೆ ಬೆಟ್ಟದ ಕೆಳಗಡೆ ಉಳ್ಕೊಳೋಕ್ಕೆ ಎಲ್ಲ ಕಮಿಟಿಯವರು ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ನಾವು ದೇವಸ್ಥಾನದ ಒಳಗಡೆ ಬಂದಾಗ ಇನ್ನು ಅಭಿಷೇಕ ಕೂಡ ನಡೀತಾ ಇತ್ತು. ಮಹಾಮಂಗಳಾರತಿ ಕೂಡ ಆಗಿರಲಿಲ್ಲ. ಮತ್ತು ಸ್ವಾಮಿ ದರ್ಶನ ಕೂಡ ಚೆನ್ನಾಗಾಯಿತು. ಅದೆಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋ ಕಾಳಿಕಾಂಬ ದೇವಿ ದೇವಸ್ಥಾನಕ್ಕೂ ಕೂಡ ಹೋದ್ವಿ. ಇದು ಬೆಟ್ಟದ ಮೇಲಿಂದ ತೆಗೆದಿರೋ ವಿಡಿಯೋ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇಲ್ಲಿ ಕಾಣಿಸ್ತಾ ಇರೋ ಕೆರೆ ಇದೆಯಲ್ಲ, ಇದು ಮಳೆ ಬಂದರೆ ಫುಲ್ ಆಗುತ್ತಂತೆ, ಕೆರೆಯಲ್ಲಿ ನೀರು ಫುಲ್ ಬರುತ್ತಂತೆ. ಮತ್ತು ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಪ್ರಸಾದ ಇತ್ತು, ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬರೋ ಭಕ್ತರಿಗೆ ಪ್ರತಿದಿನವೂ ಪ್ರಸಾದದ ವ್ಯವಸ್ಥೆ ಇದ್ದೇ ಇರುತ್ತಂತೆ. ಮೊದಲೆಲ್ಲ ಇರಲಿಲ್ಲ, ಇವಾಗ ಮಾತ್ರ ಕಂಪಲ್ಸರಿ ಡೈಲಿ ಪ್ರಸಾದ ಇರುತ್ತೆ ಅಂತ ಹೇಳಿದರು. ನಮಗೆ ಪ್ರಸಾದಕ್ಕೆ ಗೋಧಿ ಪಾಯಸ ಮತ್ತು ಅನ್ನ ಸಾಂಬಾರಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿ ಬರೋ ಭಕ್ತರ ಸಂಖ್ಯೆ ಹುಣ್ಣಿಮೆಗಿನ ಅಮಾವಾಸ್ಯೆಗೆ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಹುಣ್ಣಿಮೆಗೆ ಅಷ್ಟೊಂದು ಜನ ಏನು ಬರೋದಿಲ್ಲ, ಅಮಾವಾಸ್ಯೆಗೆ ಮಾತ್ರ ತುಂಬಾ ರಶ್ ಇರುತ್ತೆ. ದೇವಸ್ಥಾನವೂ ಅಷ್ಟೇ, ಕ್ಯೂನಲ್ಲಿ ನಿಂತ್ಕೊಂಡು ದೇವರ ದರ್ಶನ ಪಡಿಬೇಕಾಗುತ್ತೆ. ನಾವು ಕೂಡ ಪ್ರಸಾದ ಮಾಡಿಸ್ಬೇಕು ಅಂತಿರೋರು ಇಲ್ಲಿ ರೇಷನ್, ಅಕ್ಕಿ, ಬೇಳೆ, ತರಕಾರಿ ಏನಾದರೂ ಕೊಡ್ಬೋದು ಅಂತ ಅಲ್ಲಿರೋರು ಹೇಳಿದರು. ಇಲ್ಲ ಅಮೌಂಟ್ ಕೊಡೋದಾದರೆ ಅದನ್ನು ಕೊಡ್ಬೋದು, ಕೊಟ್ಟು ರೆಸಿಪ್ಟ್ ತೊಗೋಬೋದು ಅಂತ ಕೂಡ ಅಲ್ಲಿ ಹೇಳಿದರು. ಮತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ದಾವಣಗೆರೆಯ ದುಗ್ಗಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಜಗಳೂರು ದೇವಸ್ಥಾನದಿಂದ ಅದು ಬರೀ ಒಂದು 30 ಕಿಲೋಮೀಟ್ರ್ ಆಗುತ್ತೆ ದಾವಣಗೆರೆಗೆ. ನಾವು ಮೊನ್ನೆ ಜಾತ್ರೆ ಆಗಿತ್ತು ಫೆಬ್ರವರಿ ತಿಂಗಳಲ್ಲಿ, ಅವತ್ತು ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬಂದು ಹುಣ್ಣಿಮೆ ಅಲ್ವಾ, ದೇವಿ ವಾರನೂ ಹೌದು ಅಂತ ಬಂದು ದರ್ಶನ ಮಾಡ್ಕೊಂಡ್ವಿ. ಮತ್ತು ಅಲ್ಲೇ ಪಕ್ಕದಲ್ಲೇ ಇರೋ ಆಂಜನೇಯ ಸ್ವಾಮಿಗೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಇವತ್ತು ಹನುಮಾನ್ ಜಯಂತಿ ಆಗಿರೋದ್ರಿಂದ ಅಲ್ಲಿ ಕೂಡ ತುಂಬಾ ರಶ್ ಇತ್ತು. ಅಲ್ಲಿನೂ ಹೋಗಿ ದರ್ಶನ ಚೆನ್ನಾಗಾಯಿತು ಆಂಜನೇಯ ಸ್ವಾಮಿದು. ಅವತ್ತು ರಥೋತ್ಸವನೂ ಇತ್ತು. ಅಲ್ಲಿ ಪಾನಕ, ಕೋಸಂಬರಿ, ಭಕ್ತಾದಿಗಳು ಎಲ್ಲ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದರು. ಎಲ್ಲ ದರ್ಶನ ಮುಗಿಸ್ಕೊಂಡು ಊರಿಗೆ ವಾಪಸ್ ಬರೋಷ್ಟರಲ್ಲಿ 3 ಗಂಟೆ ಆಗಿತ್ತು ಫ್ರೆಂಡ್ಸ್. ಅಲ್ಲಿ ಮಧ್ಯ ಬರ್ತಾ ಸೀಬೆಕಾಯಿ ತೊಗೊಂಡು ತಿಂತಾ ಬರೋಷ್ಟರಲ್ಲಿ 3 ಗಂಟೆ ಆಗೋಗಿತ್ತು. ಮತ್ತು ಫ್ರೆಂಡ್ಸ್ ನೋಡಿ, ನಾನು ಈ ಪಾತ್ರೆಗಳಲ್ಲಿ ತೋರಿಸ್ತಿರೋದು 2 ಪಾತ್ರೆಗಳಲ್ಲಿರೋದು ಹಾಲಿನ ಕೆನೆ. ಇದನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಇವಾಗ ಬೆಣ್ಣೆ ಮಾಡೋದು ಹೇಗೆ ಅಂತ ನಮ್ಮಮ್ಮ ತೋರಿಸ್ತಾರೆ. ಇದು ಒಂದು 15 ದಿವಸದ ಕೆನೆ ತೆಗೆದಿಟ್ಟಿರೋದಂತ ಹೇಳ್ಬೋದು. ನಾವು 2.5 ಲೀಟರ್ ಹಾಲು ತೊಗೊಳ್ಳೋದು, ಅದರಿಂದ ಇಷ್ಟು ಬೇಗ ಕೆನೆ ಕಲೆಕ್ಟ್ ಆಗಿದೆ ನಮಗೆ. ನೋಡಿ, ಇದು ಡೈಲಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಕೆನೆ ಮಾಡಿಕೊಂಡು ಈ ಥರ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಅಮ್ಮ ಮಾಡೋದು ತೋರಿಸ್ತಾ ಇದ್ದಾರೆ, ಬೆಣ್ಣೆ ಮಾಡೋದು ಹೇಗೆ ಅಂತ. ನನಗೂ ಕೂಡ ಇದು ಪ್ರೋಸೆಸ್ ಹೇಗೆ ಅಂತ ಬರ್ತಿರ್ಲಿಲ್ಲ, ಹಾಗಾಗಿ ನಾನು ಕೂಡ ಅಮ್ಮ ಹೇಗೆ ಮಾಡ್ತಾರೆ ಅಂತ ನೋಡಿಕೊಂಡು ಕಲಿತಾ ಇದ್ದೆ. ಈ ಥರ ಒಂದು 5 ನಿಮಿಷ ತಿರುಗಿಸ್ಬಿಟ್ಟು ಮತ್ತು ಆಫ್ ಮಾಡಿಕೊಂಡು ನೀರು ಹಾಕ್ಕೊಂಡ್ರೆ ಬೆಣ್ಣೆ ಮೇಲೆ ಬರುತ್ತೆ. ಒಂದು ಪಾತ್ರೆಯಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ನಾವು 2.5 ಲೀಟರ್ ಹಾಲು ಏನಕ್ಕೆ ತೊಗೊಳ್ಳೋದು ಅಂದರೆ, ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ಪಕ್ಕದಲ್ಲಿ, ಅಂದರೆ ಅಮ್ಮವ್ರ ಮನೆ ಕಟ್ಟಿಸ್ತಾ ಇದ್ದಾರೆ. ಅವ್ರಿಗೆ ಬರೋ ಕೆಲಸಗಾರರಿಗೆ ಟೀ ಮಾಡ್ಕೊಳ್ಳೋದಕ್ಕೆ ಮತ್ತು ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮಲ್ಲೂ ಟೀ ಮಾಡ್ಕೊಳ್ಬೇಕು ಅಂತ 2.5 ಲೀಟರ್ ಹಾಲು ತೊಗೊಳ್ತಾ ಇರೋದು ನಾವು.
ನಾನು ಹಾಲಿನ ಕೆನೆನ ಯಾವ ಥರ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ವಿಡಿಯೋನ ನಾನು ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಕೆನೆಯಿಂದ ಮಜ್ಜಿಗೆ ಬೆಣ್ಣೆ ಮಾಡೋದು ಅಷ್ಟೇ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ನೋಡಿ, ಎಲ್ಲ ಎರಡೂ ಪಾತ್ರೆಯಲ್ಲಿ ತುಂಬಿರೋ ಕೆನೆನ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇಷ್ಟೊಂದು ಬೆಣ್ಣೆ ಬಂದಿದೆ ನಮಗೆ. ಮತ್ತು ಫ್ರೆಶ್ ಆಗಿ ಮಜ್ಜಿಗೆ ಕೂಡ ಸಿಗುತ್ತೆ. ಇದನ್ನು ಚೆನ್ನಾಗಿ 2-3 ಸರಿ ತೊಳ್ಕೊಬೇಕು. ನೀರಲ್ಲಿ ತೊಳ್ಕೊಂಡಾದಮೇಲೆ ಒಂದು ಪಾತ್ರೆಯಲ್ಲಿ ತೆಕ್ಕೊಂಡು ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಒಂದು kg ಅಷ್ಟು ಬೆಣ್ಣೆ ಸಿಗುತ್ತೆ ನಮಗೆ. ಇದರಲ್ಲಿ ನೋಡ್ತಿರ್ಬೋದು, ಬೆಣ್ಣೆ ರೆಡ್ ಕಲರಲ್ಲಿದೆ. ಇದು ಹಸುವಿನ ಹಾಲು ಕೊಡ್ತಾ ಇರೋದ್ರಿಂದ ನಮಗೆ ಬೆಣ್ಣೆ ಈ ಕಲರಲ್ಲಿ ಬಂದಿದೆ. ವೈಟ್ ಕಲರ್ ಬೆಣ್ಣೆ ಇದ್ದರೆ ಇದು ಎಮ್ಮೆ ಹಾಲು ಅಂತ ತಿಳ್ಕೊಬೇಕು. ನಾನು ಈ ಬೆಣ್ಣೆ ವಿಡಿಯೋನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ. ತುಂಬಾ ವ್ಯೂಸ್ ಬಂದಿತ್ತು, ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿತ್ತು. ಅದರ ಹಾಗೆ ಕೂಡ ಈ ಲಾಂಗ್ ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ನನ್ನಿಂದ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.